2007ರಲ್ಲಿ ಒಬ್ಬ ವ್ಯಕ್ತಿ ಕುಡಿದ್ಬಿಟ್ಟು ಝೂಗೆ ಹೋಗಿ ಅಲ್ಲಿ ಇದ್ದ ಒಂದು ಕರಡಿಯ ಬೋನಿಗೆ ಜಿಗಿದು ಬಿಟ್ಟಿದ್ದ. ಆ ಬೋನಿನಲ್ಲಿದ್ದ ಮಾಶಾ ಮತ್ತು ಮಿಶಾ ಎನ್ನುವ 2 ಕರಡಿಗಳು ಇವನನ್ನು ನೋಡಿದ್ದವು. ಮುಂದೇನಿಲ್ಲ ಅಷ್ಟೇ, ಮರುದಿನ ಝೂನ ಸಿಬ್ಬಂದಿಗೆ ಇವನ ದೇಹದ ತುಂಡುಗಳು ಸಿಕ್ಕಿದ್ದವು. ಪೋಲ್ಯಾಂಡ್ ದೇಶದ ಒಬ್ಬ ಸೈನಿಕನಿಗೆ ಒಬ್ಬ ಹುಡುಗನ ಕೈಯಲ್ಲಿದ್ದ ಅಲುಗಾಡುತ್ತಿರುವ ಚೀಲ ಕಾಣಿಸಿತು. ಆ ಚೀಲವನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಕರಡಿಯ ಮರಿ ಇತ್ತು. ಸೈನಿಕನು ಆ ಮರಿಯನ್ನು ಕೊಂಡುಕೊಂಡನು ಮತ್ತು ಅದಾದ ನಂತರ ಆ ಕರಡಿಯ ಮರಿಯು ಸೈನಿಕರ ಜೊತೆ ಇರಲಾರಂಭಿಸಿತು. ಅದು ಅವರ ತಿಂಡಿ ತಿನಿಸುಗಳನ್ನೆಲ್ಲ ತಿಂತಿತ್ತು. ಆದರೆ ಒಂದು ದಿವಸ ಒಬ್ಬ ಶತ್ರು ದೇಶದ ಸೈನಿಕ ಅವರ ಕ್ಯಾಂಪ್ಗೆ ನುಗ್ಗಿದ್ದಾಗ ಕರಡಿಯು ಆ ಸೈನಿಕರನ್ನು ಹಿಡಿದಿತ್ತು. ಇದಾದ ಕೆಲವು ದಿನಗಳ ನಂತರ ಆ ದೇಶದಲ್ಲಿ ಯುದ್ಧ ಆರಂಭವಾಯಿತು. ಮೊದಲು ಕರಡಿ ಹೆದರಿ ಗಿಡವನ್ನು ಹತ್ತಿ ಕೂರಲಾರಂಭಿಸಿತು. ಆದರೆ ಸೈನಿಕರು ಕೆಲಸ ಮಾಡುವುದನ್ನು ನೋಡಿ ಇದು ಸಹ ಅವರ ಜೊತೆ ಕೆಲಸ ಮಾಡಲು ಶುರು ಮಾಡಿತು. ಮುಂದೆ ಕೆಲವು ದಿನಗಳ ನಂತರ ಆ ದೇಶವು ಈ ಯುದ್ಧದಲ್ಲಿ ಗೆದ್ದಿತ್ತು. ಕೆಲವು ಭಯಾನಕ ರೈಲು ದುರಂತಗಳು. ನಂಬರ್ 1, ಒಮ್ಮೆ 4 ಜನ ಫುಟ್ಬಾಲ್ ಆಟಗಾರರು ಪ್ರಾಕ್ಟೀಸ್ನಿಂದ ಒಂದು ಕಾರಿನಲ್ಲಿ ಮರಳುತ್ತಿದ್ದರು. ಒಂದು ರೈಲ್ವೆ ಹಳಿಯ ಬಳಿ ರೈಲು ಬರುವುದನ್ನು ಗಮನಿಸಿದ್ದರೂ ಕೂಡ ಆ ಕಾರಿನ ಡ್ರೈವರ್ ಕಾರನ್ನು ಪಾರು ಮಾಡಲು ಪ್ರಯತ್ನಿಸುತ್ತಾನೆ. ಆಗ ಆ ಕಡೆಯಿಂದ ಬಂದ ಟ್ರೈನ್ ಅವರ ಕಾರಿಗೆ ಡಿಕ್ಕಿ ಹೊಡೆದು ಬರೋಬ್ಬರಿ ಅರ್ಧ ಕಿಲೋಮೀಟರ್ ಎಳೆದುಕೊಂಡು ಹೋಗಿತ್ತು ಮತ್ತು 2 ಜನರು ಸ್ಥಳದಲ್ಲಿ ಮೃತಪಟ್ಟಿದ್ದರು. ನಂಬರ್ 2, 2 ಹುಡುಗಿಯರು ಅನುಮತಿ ಇಲ್ಲದೆ 80 ಫೀಟ್ ಎತ್ತರದ ರೈಲ್ವೆ ಬ್ರಿಡ್ಜ್ ದಾಟುತ್ತಿರಬೇಕಾದರೆ ಆ ಕಡೆಯಿಂದ ಒಂದು ಟ್ರೈನ್ ಬಂದು ಬಿಡುತ್ತದೆ. ಇವರಿಬ್ಬರನ್ನು ಗಮನಿಸಿದ ಲೋಕೋ ಪೈಲಟ್ ಎಮರ್ಜೆನ್ಸಿ ಬ್ರೇಕ್ ಹಾಕಿದರೂ ಕೂಡ ರೈಲು ನಿಲ್ಲುವುದಿಲ್ಲ. ಆಗ ಈ 2 ಹುಡುಗಿಯರು ರೈಲ್ವೆ ಹಳಿಯ ಮಧ್ಯದಲ್ಲಿ ಮಲಗಿ ಬಿಡುತ್ತಾರೆ ಮತ್ತು ರೈಲು ಅವರ ಮೇಲಿಂದ ಹಾದು ಹೋಗುತ್ತದೆ. ಅದೃಷ್ಟವಶಾತ್ 2 ಕೂಡ ಒಂದು ಗಾಯವೂ ಆಗದೆ ಬದುಕಿ ಬಿಡುತ್ತಾರೆ. ಕೆಲವು ವಿಡಿಯೋಗಳು ನಾರ್ಮಲ್ ಆಗಿ ಕಾಣುತ್ತೆ, ಆದ್ರೆ ನಾರ್ಮಲ್ ಆಗಿ ಇಲ್ಲ. ಈ ವಿಡಿಯೋ ನೋಡಿ, ಇದೇನು ಕೊಳೆತ ಬಾಳೆಹಣ್ಣು ಅಷ್ಟೇ, ಆದ್ರೆ ಇದನ್ನೇ ಮೈಕ್ರೋಸ್ಕೋಪ್ ನಲ್ಲಿ ಇಟ್ಟು ನೋಡಿದ್ರೆ ಏನ್ ಕಾಣಿಸುತ್ತೆ ಗೊತ್ತಾ? ಇಲ್ಲಿ ನೋಡಿ. ಈಗ ಈ ವಿಡಿಯೋ ನೋಡಿ, ಇದನ್ನ ನೋಡಿದ್ರೆ ಇದೇನು ನಾರ್ಮಲ್ ಆಗಿದೆ ಅನ್ಸುತ್ತೆ, ಆದ್ರೆ ಈಗ ನೋಡಿ. ಕೊನೆಯದಾಗಿ ಈ ವಿಡಿಯೋ ನೋಡಿ. ಇಲ್ಲಿ ಏನಾಯ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ.